ಓಕೆ, ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್, ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚರಿ. ಇವತ್ತು ಒಂದು ಹೊಸ ವಿಷಯ ಜೊತೆಗೆ ಬಂದಿದ್ದೀನಿ. ಮ್ಯಾಥಮೆಟಿಕ್ಸ್ನ ಒಂದು ಭಾಗ ಆಗಿರುವಂಥ ಅತಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಜೊತೆಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಹಾಗಾಗಿ ಇವತ್ತಿನ ಈ ಕ್ಲಾಸು ಅತಿ ಸ್ಪೆಷಲ್ ಆಗಿರ್ತದೆ ಮತ್ತು ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತ ಹೇಳ್ತೀನಿ. ಯಾವುದಪ್ಪ ಹಾಗಾದರೆ ಅದು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಒಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಯಾಕೆ ಈ ಟಾಪಿಕನ್ನು ತೆಗೆದುಕೊಂಡಿದೆ ಅಂತಂದರೆ, ಈ ಒಂದು ಮ್ಯಾಥಮೆಟಿಕ್ಸ್ನಲ್ಲಿ ಒಂದು ಹೈಯೆಸ್ಟ್ ಎಕ್ಸಾಮ್ನಲ್ಲಿ ಕ್ವಶನ್ ಬರುವಂತಹ ಒಂದು ಟಾಪಿಕ್ ಆಗಿರೋದ್ರಿಂದ ಇದ್ರ ಜೊತೆಗೆ ವರ್ಕ್ ಆ್ಯಂಡ್ ಟೈಮ್ ಇರ್ಬೋದು, ಸ್ಪೀಡ್ ಆ್ಯಂಡ್ ಟೈಮ್ ಇರ್ಬೋದು, ಅವನು ಕೂಡ ಅತಿ ಹೆಚ್ಚಾಗಿ ಕೇಳ್ತಾರೆ. ಬಟ್ ಇದು ಸಿಂಪಲ್ ಮತ್ತು ಅತಿ ವೇಗವಾಗಿ ಬಿಡಿಸುವಂಥ ಒಂದು ಪದ್ಧತಿಯನ್ನು ನಿಮ್ಮ ಜೊತೆ ಹೇಳ್ತಾ ಬರ್ತಾಯಿದ್ದೀನಿ. ಮತ್ತು ಅತಿ ಸರಳವಾಗಿ ನಾವಿಲ್ಲಿ ಬಿಡಿಸುವಂಥ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಮತ್ತು ಈ ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಆಗಿರೋದ್ರಿಂದ ನಿಮ್ಮ ಮುಂದೆ ಇನ್ನು ಈ ಟಾಪಿಕನ್ನು ತೆಗೆದುಕೊಂಡು ಬರ್ತಾಯಿದ್ದೀನಿ. ಹಾಗಾಗಿ ಇವತ್ತಿನ ಈ ಒಂದು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಜೊತೆಗೆ ಏನು ಮಾಡೋಣ ಅಂತಂದರೆ, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬರ್ತಾಯಿದ್ದೀನಿ ಮತ್ತು ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಸರಳ ಬಡ್ಡಿ ಅಂತಂದರೆ ನಮಗಿಲ್ಲೇನು ಸಿಂಪಲ್ಲಾಗಿ ಒಂದು ಅಸಲಿನ ಮೇಲೆ ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಏನಿರ್ತದಲ್ಲ, ಆ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಏನು ಮಾಡ್ತೀವಿ ಅಂತಂದರೆ, ನಾವಿಲ್ಲಿ ಒಂದು ಇಂಟ್ರೆಸ್ಟ್ನ ಏನು ಫಿಕ್ಸ್ ಮಾಡಿರ್ತಾರಲ್ಲ, 5% ಇರ್ಬೋದು, 10% ಇರ್ಬೋದು, 12% ಇರ್ಬೋದು, ರೈಟ್, 16%, 18%, ರೈಟ್, ಯಾವುದೇ ಒಂದು ಪರ್ಸೆಂಟೇಜನ್ನು ನಾವಿಲ್ಲಿ ಕೊಟ್ಟಾಗ ಒಂದು ವರ್ಷ ಹಾಕಿದಂಥ ಅಮೌಂಟ್ ಇರ್ತಾರೆ, ಅದೇ ರೀತಿ ಅಂತ ಕಂಟಿನ್ಯೂಷನ್ ಆಗಿ ಮುಂದೆ ಬರುವಂಥ ಎಲ್ಲ ವರ್ಷಗಳಲ್ಲಿ ಏನು ಮಾಡ್ತಾ ಅಂತಂದರೆ ಅದೇ ಇಂಟ್ರೆಸ್ಟ್ನ ಪೇ ಮಾಡ್ತಾ ಹೋಗಬೇಕಾಗ್ತದೆ, ರೈಟ್. ಅದು ಸರಳ ಬಡ್ಡಿ. ಫಾರ್ ಎಕ್ಸಾಂಪಲ್, ಒಂದು 10,000 ನಾವೇನು ಮಾಡಿದೀವಪ್ಪ ಅಂತಂದರೆ, ನಾವಿಲ್ಲಿ ತೆಗೆದುಕೊಂಡು ಬಂದಂಥ ಒಂದು ಸಾಲವನ್ನು ತೆಗೆದುಕೊಂಡಿರ್ತೀವಿ ಅಥವಾ ಯಾರಿಗೂ ಒಂದು ಸಾಲವನ್ನು ಕೊಟ್ಟಿರ್ತೀವಿ ಅಂತ ಅಂದ್ಕೊಂಡಾಗ, ನಾವಿಲ್ಲಿ ಸಿಂಪಲ್ ಆಗಿರುವಂಥದ್ದಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಕೊಟ್ಟಿರ್ತೀವಿ? ಒಂದು 10% ಬಡ್ಡಿ ಕೊಟ್ಟಿರ್ತೀವಿ ಅಂತ. 10% ಇಯರ್ಲಿ 2 ಇಯರ್ಗೆ ನಾವೇನು ಮಾಡ್ತೀವಿ ಅಂದರೆ 10% ನಿಮಗಿಲ್ಲಿ ಬಡ್ಡಿಯನ್ನು ಹಾಕಿದ್ದೀವಿ ಅಂತಂದಾಗ 10 ವರ್ಷಕ್ಕೆ, 1 ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತದೆ? ಹಾಗಿದ್ರೆ 10,000ಕ್ಕೆ 10% ಅಂತಂದರೆ ಎಷ್ಟಾಗುತ್ತದೆ? ರೈಟ್, ನಾವಿಲ್ಲಿ ತೆಗೆದುಕೊಂಡಾಗ 10,000 rupees, 10,000 rupees ಇಂಟು 10 ಡಿವೈಡೆಡ್ ಬೈ 100. ಒಂದು ವರ್ಷಕ್ಕೆ ಏನಾಗ್ತದೆ? ಅದು ಏನು ಬರ್ತದೆ? ಒಂದು ವರ್ಷಕ್ಕೆ ಆಗುವಂಥ ಬಡ್ಡಿಯನ್ನು ಏನು ಮಾಡ್ತೀವಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ, ರೈಟ್, 1,000 ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಬಡ್ಡಿಯನ್ನು ಒಂದು ವರ್ಷಕ್ಕೆ ಕಟ್ಟಬೇಕಾಗ್ತದೆ, ರೈಟ್. ಎರಡನೇ ವರ್ಷ ಕೂಡ ಏನು ಮಾಡ್ತೀವಿ ಅಂದರೆ 2,000 ಕಟ್ಟೋದಿಲ್ಲ, 1,000 ಮಾತ್ರ ಕಟ್ತೀವಿ. ಒಂದು ವರ್ಷಕ್ಕೆ 1,000 ಬಡ್ಡಿ ಕಟ್ಟಿದ್ರೆ ಎರಡನೇ ವರ್ಷಕ್ಕೆ ಕೂಡ ಒಂದೇ 1,000 ಕಟ್ತೀವಿ. ಅಂದರೆ ಟೋಟಲ್ ಏನು ಕಟ್ಟಿದ ಬಡ್ಡಿ ಎಷ್ಟಾಯಿತು? 10,000ಕ್ಕೆ 10%ದಂಗೆ 2 ವರ್ಷಕ್ಕೆ 2,000 ಬಡ್ಡಿ ಕಟ್ಟಿದಾಗ ನಮಗಿಲ್ಲಿ ಆಗ್ತದೆ. ಹಾಗಾಗಿ ಸರಳ ಬಡ್ಡಿ ಅನ್ನೋದು ಭಾಳಷ್ಟು ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿರ್ತಾರೆ. ಭಾಳ ಸರಳವಾಗಿ ನಾವು ಬಿಡಿಸುವಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದನ್ನು ಎಕ್ಸಾಂಪಲ್ ಜೊತೆ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಬಟ್ ಇವಾಗ ಏನು ಸರಳ ಬಡ್ಡಿ ಅಂತಂದರೆ, ಒಂದು ಅಸಲಿನ ಮೇಲೆ ನಿಶ್ಚಯಿಸಿದ ಅವಧಿಗೆ ಒಂದೇ ಪ್ರಕಾರದಲ್ಲಿ ಬಡ್ಡಿಯನ್ನು ಹಾಕಿದ ಅದನ್ನು ಸರಳ ಬಡ್ಡಿ ಎಂದು ನಾವಿಲ್ಲಿ ಕರಿತೀವಿ. ನಾನು ಹೇಳಿದಾಗ ಏನು ಮಾಡ್ತಾರೆ, 10% ಹಾಕಿರ್ತಾರೆ, 2 ವರ್ಷಕ್ಕೆ ಇರ್ಬೋದು, 3 ವರ್ಷಕ್ಕೆ ಇರ್ಬೋದು, ಅಥವಾ 10 ವರ್ಷಕ್ಕೆ ಇರ್ಬೋದು. ಎಷ್ಟು ವರ್ಷ ಕೊಟ್ಟಿರ್ತಾರೆ, ಎಷ್ಟು ಪರ್ಸೆಂಟ್ ವಿಧಿಸಿರ್ತಾರೆ, ಏನು ಅಸಲಿನ ಮೇಲೆ ನಿಶ್ಚಯಿಸಿದ ಅವಧಿಗೆ ಒಂದು ಪ್ರಮಾಣೀಕರಿಸಿದ, ಅಂದರೆ ಅವಧಿ ಅಂದರೆ ಏನಿಲ್ಲ, ಟೈಮು, ರೈಟ್. ಎಷ್ಟು ಟೈಮಿಗೆ ನಾವು 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, 4 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, ಆ ಅವಧಿಗೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಪ್ರಮಾಣೀಕರದಲ್ಲಿ ಬಡ್ಡಿ ಅದನ್ನ ಏನು ಮಾಡ್ತಾರೆ, ಇಲ್ಲಿ ನಿಗದಿಪಡಿಸಿರ್ತಾರೆ. ಹಾಕಲಾಗಿದಾಗ ಆ ಒಂದು 5% ಇರ್ಬೋದು, 5%, 10%, 12% ಎಷ್ಟು ಬೇಕಾದ್ರೆ ಹಾಕಿರ್ಬೋದು. ಆ ಒಂದು ಟೈಮಿಗೆ ಮತ್ತು ಆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ಗೆ ಏನು ಮಾಡ್ತೀವಿ ನಾವಿಲ್ಲಿ ಎಷ್ಟು ಬಡ್ಡಿ ಬೀಳ್ತೇವೆ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರ್ತದೆ. ಇದರೊಳಗಡೆ ಏನು ಮಾಡ್ತಾರಪ್ಪ ಅಂತಂದರೆ, ಸಿಂಪಲ್ ಆಗಿ ನಿಮಗೆ ಇಲ್ಲೇ ಕೊಟ್ಟಂಥ ಒಂದು ಸೂತ್ರ ಇದೆ, ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿ ಒಂದು ಸೂತ್ರ ಏನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ಏನು? SI ಅಂದರೆ ಏನು? ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. PTR ಅಂತಂದರೆ ಏನಿಲ್ಲಿ? P ಅಂತಂದರೆ ಅಸಲು, ಪ್ರಿನ್ಸಿಪಲ್ ಅಮೌಂಟ್ ಅಂತ ನಾವಿಲ್ಲಿ ಹೇಳ್ತೀವಿ. ಹಾಗಾದರೆ T ಅಂತಂದ್ರೆ ಏನು? ಸಮಯ, ಕಾಲಾವಧಿ ಅಂತ ಕೂಡ ಏನು ಮಾಡ್ತೇವೆ, ಟೈಮ್ ಅಂತ ಹೇಳ್ತೇವೆ. ಪೀರಿಯಡ್ ಆಫ್ ಟೈಮ್, ಎಷ್ಟು ವರ್ಷಗಳು ಕೊಡ್ತಾರೆ, ಮಂತ್ಲಿ ಕೂಡ ಕೊಡ್ಬೋದು ಅಥವಾ ಇಯರ್ಲಿ ಕೂಡ ಇಲ್ಲಿ ಕೊಡ್ಬೋದು. ಅದ್ರ ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿ ದರ ಅಂತ ಕೂಡ ಏನು ಮಾಡ್ತೀವಿ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ, ರೈಟ್. ಹಾಗಿದ್ದಾಗ ಈ ಒಂದು ವಿಷಯದ ಮೇಲೆ, ಸರಳ ಬಡ್ಡಿಯ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ, ಇನ್ನೂ ಬೇರೆ ರೀತಿಯಾದ ಕ್ವಶನ್ಗಳು ಕೇಳ್ತಾರೆ. ಯಾವ ರೀತಿಯಾಗಿ? ಸಿಂಪಲ್ ಇಂಟ್ರೆಸ್ಟನ್ನು ಕೊಟ್ಟು ಕಾಲಾವಧಿ ಕೇಳ್ಬೋದು, ಅಥವಾ ಪ್ರಿನ್ಸಿಪಲ್ ಅಮೌಂಟನ್ನು ಕೇಳ್ಬೋದು, ಅಥವಾ ರೇಟ್ ಆಫ್ ಇಂಟ್ರೆಸ್ಟನ್ನು ಕೂಡ ಇಲ್ಲಿ ಕೇಳ್ಬೋದು. ಅಂದರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟನ್ನು ಕೊಟ್ಟು ಅಸಲು ಕೇಳ್ಬೋದು, ಅಥವಾ ಕ್ವಶನನ್ನು ಕೇಳ್ಬೋದು, ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಕೂಡ ಏನು ಮಾಡ್ಬೋದು, ಇಲ್ಲಿ ಕ್ವಶನನ್ನು ಕೇಳ್ಬೋದು. ಅದರ ಒಂದು ಸೂತ್ರಗಳನ್ನು ಕೂಡ ಏನು ಮಾಡಿದ್ದೀನಿ ನಿಮಗಿಲ್ಲಿ ಬರೆದಿದ್ದೀನಿ. ಏನಪ್ಪ ಅಂತಂದರೆ, ಮೊದಲು ಪ್ರಿನ್ಸಿಪಲ್ ಅಮೌಂಟನ್ನು ಕ್ವಶನ್ ಮಾರ್ಕ್ ಮಾಡಿ ಕೇಳಿದಂಥ ಕ್ವಶನ್ ಯಾವ ರೀತಿ ಇರ್ತದೆ, 100 ಇಂಟು ಸಿಂಪಲ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಏನಿರ್ತದೆ, ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಟೈಮ್, ರೈಟ್. ಇನ್ನು ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ, ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದಾಗ
ಅಥವಾ ಇಲ್ಲಿ ಬಡ್ಡಿ ದರ ಎಷ್ಟು ಅಂತ ಕೇಳಿದಾಗ ಏನು ಮಾಡ್ತೀವಿ ಅಂತಂದರೆ 100 ಇಂಟು ಇಲ್ಲಿ ಏನು ಮಾಡ್ತೀವಿ ಸರಳ ಬಡ್ಡಿ ಡಿವೈಡೆಡ್ ಬೈ ಏನು ಮಾಡ್ತೀವಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಅಸಲು ಮತ್ತು ಕಾಲಾವಧಿ ಇಂಟು ಕಾಲಾವಧಿ, ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟೈಮ್ ಅಂತ ಏನು ಮಾಡ್ತಾರೆ ಇಲ್ಲಿ ಅವರು ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಕೇಳಿದಾಗ ಎಷ್ಟು ಕಾಲಾವಧಿಗೆ ಈ ಒಂದು ಬಡ್ಡಿ ದರವನ್ನು ಎಷ್ಟು ಬಡ್ಡಿ ದರವನ್ನು ಕೊಟ್ಟು ಎಷ್ಟು ಅಸಲನ್ನು ಕೊಟ್ಟು ಎಷ್ಟು ಬಡ್ಡಿ ದರವನ್ನು ಕೊಟ್ಟು ಎಷ್ಟು ಕಾಲಾವಧಿಗೆ ಈ ಒಂದು ಅಮೌಂಟನ್ನು ಕೊಟ್ಟಿರ್ತಾರೆ ಅಂತೇಳಿ ಅವರು ಹೇಳ್ತಾರೆ. ಕೇಳುವಂಥ ಕ್ವಶನ್ ಇರ್ತದೆ ಅಲ್ಲಿ. ಸೇಮ್ ಆ್ಯಸ್ ಇಟ್ ಈಸ್ 100 ಇಂಟು ಸಿಂಪಲ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ ಇಂಟು ರೇಟ್ ಆಫ್ ಇಂಟರೆಸ್ಟ್. ರೈಟ್, ಈ ರೀತಿಯಾದಂಥ ಏನು ಮಾಡ್ತಾರೆ ಸರಳ ಬಡ್ಡಿಯಲ್ಲಿ ಬರುವಂಥ ಒಂದು ಸಣ್ಣ ಒಂದು ಮೆಥಡ್ ಇರ್ತದೆ. ಇದು ಇವಾಗ ನೋಡಿದ್ರೆ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಅನಿಸ್ಬೋದು, ಬಟ್ ಬಿಡಿಸುವಾಗ ಅತಿ ಸರಳವಾಗಿ ಅತಿ ಒಂದು ಕಡಿಮೆ ಅವಧಿಯಲ್ಲಿ ಬಿಡಿಸುವಂಥ ಒಂದು ಸರಳ ಬಡ್ಡಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸ್ವಲ್ಪ ಟೈಮ್ ತೆಗೆದುಕೊಳ್ಳುವಂಥದ್ದು ಯಾವುದಪ್ಪ ಅಂದರೆ ಅದು ಚಕ್ರ ಬಡ್ಡಿ. ಸ್ವಲ್ಪ ಟೈಮ್ ತೆಗೆದುಕೊಳ್ತದೆ, ಅರ್ಥ ಆಗೋದಕ್ಕೂ ಸ್ವಲ್ಪ ಟೈಮ್ ತೊಗೊಳ್ತದೆ. ಹಾಗಾಗಿ ಅದು ಚಕ್ರ ಬಡ್ಡಿಗೆ ಮತ್ತು ಸರಳ ಬಡ್ಡಿಗೆ ಕಂಪ್ಯಾರಿಸನ್ ಮಾಡಿದಾಗ ಸರಳ ಬಡ್ಡಿ ಬಹಳಷ್ಟು ಈಸಿಯಾಗಿ ನಮಗಿಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಈ ಸರಳ ಬಡ್ಡಿಯಲ್ಲಿ ಏನು ಮಾಡ್ತೀವಿ ಅಂದರೆ ಭಾಳಷ್ಟು ಬೇಗ ಅಥವಾ ಅದು ಕಡಿಮೆ ಕಾಲಾವಧಿಯಲ್ಲಿ ಬಿಡಿಸುವಂಥ ಕೆಲಸವನ್ನು ಏನು ಮಾಡ್ತೀವಿ ಇಲ್ಲಿ ಆಗುತ್ತದೆ. ಹಾಗಾಗಿ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಅಮೌಂಟ್, ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಟೈಮ್ಗಳಿಗೆ ಅತಿ ಹೆಚ್ಚಾಗಿ ಈ ರೀತಿಯಾದ ಫಾರ್ಮುಲಾಗಳನ್ನ ಏನು ಮಾಡ್ತಾರೆ ಇಲ್ಲಿ ಬರೀತಾರೆ. ಆ ಫಾರ್ಮುಲಾಗಳನ್ನ ಏನು ಮಾಡಬೇಕಾಗ್ತದೆ ಫಾಲೋ ಮಾಡಬೇಕಾಗ್ತದೆ. ಇನ್ನು ಬರೋದಾದರಪ್ಪ ಅಂತಂದರೆ ಅದು ಚಕ್ರ ಬಡ್ಡಿ. ರೈಟ್, ಏನು ಚಕ್ರ ಬಡ್ಡಿ ಅಂತಂದರೆ ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಯಾಕೆ ಮಾಡ್ತಾರೆ ಅಂತಂದರೆ ಬಡ್ಡಿಯ ಮೇಲೆ ಬಡ್ಡಿ ಹಾಕುವಂಥದ್ದು. ಯಾವ ರೀತಿಯಾಗಿ ಬಡ್ಡಿಯ ಮೇಲೆ ಬಡ್ಡಿ ಸರ್ ಹ್ಯಾಂಗ್ರಿ ಬಡ್ಡಿ ಮೇಲೆ ಬಡ್ಡಿ ಹಾಕ್ತೀರಿ ಸರ್ ನೀವು ಅಂತ ನೀವು ಕೇಳ್ಬೋದು. ಹೇಗೆ ಸಿಂಪಲ್ ಆಗಿರುವಂಥದ್ದು, ಇವಾಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ರೈಟ್, ಒಂದು ವರ್ಷಕ್ಕೆ ಎಷ್ಟಾಗ್ತದೆ ಅದು 1000 ರೂಪಾಯಿ ಆಗ್ತದೆ. ರೈಟ್, 1000 ರೂಪಾಯಿ ಆದಾಗ ಅದಕ್ಕೇನು ಮಾಡ್ತಾರೆ ನೆಕ್ಸ್ಟ್ ಇಯರ್ಗೆ ಏನು ಮಾಡ್ತಾರೆ ಅಂತಂದರೆ 10,000 ಪ್ಲಸ್ 1,000 ಎಷ್ಟಾಯಿತು 11,000, 11,000 ಆಯಿತಾ. ಇವಾಗ ಏನು ಮಾಡ್ತಾರೆ ಅಂತಂದರೆ ಈ 11,000 ಮೇಲೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದಲ್ಲ ಅದ್ರ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಬಡ್ಡಿಯನ್ನು ಕಟ್ಟಬೇಕಾಗ್ತದೆ. ರೈಟ್, ಇಲ್ಲಿ 2ನೇ ವರ್ಷಕ್ಕೂ 1,000ನೇ ಕಟ್ತಾರೆ, 3ನೇ ವರ್ಷಕ್ಕೂ 1,000 ಕಡೆಯಲ್ಲಿ ಸರಳ ಬಡ್ಡಿಯಲ್ಲಿ 1,000 ನೀವು ಫಿಕ್ಸ್ ಆದಂತಂದರೆ ಅದು ಮುಟ್ಟೋವರೆಗೂ ಕೂಡ 1,000 ಮಾತ್ರ ಇರ್ತದೆ. ರೈಟ್, ಆದರೆ ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಹಾಗಲ್ಲ. ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಹೆಂಗಿರ್ತದೆ ಅಂತಂದರೆ ಚಕ್ರ ಬಡ್ಡಿ ಅಂತಂದರೆ ಬಡ್ಡಿ ಒಂದು ವರ್ಷ ಆಯಿತಾ ಅದು ಎಡಿಷನ್ ಆಗ್ತದೆ. ಯಾವುದಕ್ಕೆ ಎಡಿಷನ್ ಆಗ್ತದೆ? ಪ್ರಿನ್ಸಿಪಲ್ ಅಮೌಂಟ್ಗೆ ಎಡಿಷನ್ ಆಗ್ತದೆ. ಎಡಿಷನ್ ಆದಾಗ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಒಂದು ಬಡ್ಡಿ ಅಥವಾ ನಿಮಗೆ ಇಂಟ್ರೆಸ್ಟ್ ಏನೇನು ಕೊಟ್ಟಿರ್ತಾರಲ್ಲ ಅದರ ಮೇಲೆ ಏನಾಗ್ತದೆ ಅಂದರೆ ನೆಕ್ಸ್ಟ್ ಇಯರ್ದು ಕೂಡ ಏನಾಗ್ತದೆ ಆ್ಯಡ್ ಆಗ್ತಾ ಹೋಗ್ತದೆ. ರೈಟ್, ಇವಾಗ ಏನಾಯಿತು 11,000 ಮೇಲೆ ಏನೇನು ಮಾಡ್ತೀವಿ ನಾವಿಲ್ಲಿ ಇಂಟು 10 ಡಿವೈಡೆಡ್ ಬೈ 100 ಏನಾಯಿತು ನಮಗಿಲ್ಲಿ ಅಸಲು ಎಷ್ಟಿದೆ 10,000 ಇದೆ, ನಮ್ಗೆ ಬಡ್ಡಿ ಎಷ್ಟಿದೆ 1,000 ಇದೆ, ಟೋಟಲ್ ಎಷ್ಟಾಯಿತು 11,000 ಆಯಿತು. ಇದು 2ನೇ ವರ್ಷಕ್ಕೆ. ರೈಟ್, ಆವಾಗ 11,000 ಮೇಲೆ ಏನು ಮಾಡ್ತೀವಿ ನಾವಿಲ್ಲಿ 10%ಅನ್ನು ಬಡ್ಡಿ ಕೊಟ್ಟಬೇಕಾಗ್ತದೆ. ಎಷ್ಟಾಗ್ತದೆ ಹಾಗಿದ್ರೆ 1,100 100 ರೂಪಾಯಿ ಜಾಸ್ತಿ ಆಯಿತು. ಇವಾಗ 2ನೇ ವರ್ಷಕ್ಕೆ 100 ರೂಪಾಯಿ ಜಾಸ್ತಿ ಆಯ್ತಲ್ಲ, ಆ 100 ರೂಪಾಯಿಗೆ ಏನು ಹೇಳ್ತೀವಿ ನಾವಿಲ್ಲಿ ಚಕ್ರ ಬಡ್ಡಿ ಅಂತ ಹೇಳ್ತೀವಿ. ಅದು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ನಾವಿಲ್ಲಿ ಹೇಳ್ತೀವಿ. ರೈಟ್, ನಿರ್ದಿಷ್ಟ ಕಾಲದ ನಂತರ ಪಡೆದ ಹಣ ಮತ್ತು ಮೊತ್ತಗಳ ನಡುವಿನ ವ್ಯತ್ಯಾಸವನ್ನು ಆ ಅವಧಿಯ ಚಕ್ರ ಬಡ್ಡಿ ಎನ್ನುವರು. ಸಿಂಪಲ್ ಆಗಿ ಏನು ಹೇಳ್ತಾರೆ ಇಲ್ಲಿ ಅವರು, ನಿರ್ದಿಷ್ಟ ಕಾಲದ ನಂತರ 1 ವರ್ಷ ಆದ ನಂತರದಲ್ಲಿ ಪಡೆದ ಹಣ ಅಂತ ಯಾವುದು ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಮೊತ್ತಗಳ ನಡುವಿನ ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಯಾವುದು ರೇಟ್ ಆಫ್ ಇಂಟ್ರೆಸ್ಟ್ ಫಸ್ಟ್ ಮೊದಲ ವರ್ಷದ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದಲ್ಲ ಆ ಒಂದು ಅಮೌಂಟ್ ಬಂದಿರ್ತದಲ್ಲ ಆ ಅಮೌಂಟನ್ನು ಮೊತ್ತಗಳ ನಡುವಿನ ವ್ಯತ್ಯಾಸವನ್ನು ಆ ಅವಧಿಯ ಚಕ್ರ ಬಡ್ಡಿ ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ರೈಟ್, ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಸಿಂಪಲ್ ಆಗಿರುವಂಥದ್ದು. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳಲ್ಲಿ ವ್ಯತ್ಯಾಸ ಏನಪ್ಪ ಅಂತಂದರೆ ಅದು ಒಂದೇ ರೇಟ್ ಆಫ್ ಇಂಟ್ರೆಸ್ಟ್ನ ಕಂಟಿನ್ಯೂಷನ್ ಆಗ್ತಾ ಹೋಗ್ತದೆ, ಇಲ್ಲೂ ಎಡಿಷನ್ ಆಗ್ತಾ ಹೋಗ್ತದೆ. ಬಡ್ಡಿಯ ಮೇಲೆ ಏನಾಗ್ತದೆ ಒಂದು ಎಡಿಷನ್ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ವ್ಯತ್ಯಾಸ ಇಷ್ಟೇ ಇರ್ತದೆ. ಹಾಗಾಗಿ ಇಲ್ಲೂ ಕೂಡ ಏನು ಮಾಡ್ತಾರೆ ಒಂದು ಸೂತ್ರ ಕೊಟ್ಟಿದ್ದಾರೆ, ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ಕ್ವಲ್ ಟು A ಮೈನಸ್ P. ಎ ಅಂತಂದರೆ ಮೊತ್ತ, ಮೈನಸ್ P ಅಂತಂದರೆ ಏನು ಅಸಲು. ರೈಟ್, ಅಂದರೆ P ಅಂತಂದರೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಂದಾಗ. ಇಲ್ಲಿ ಕೂಡ 5 ಸೂತ್ರಗಳಿದಾವೆ, ನಾನು 3 ಬರೆದಿದ್ದೀನಿ. ಇದು ಆದ ನಂತರದಲ್ಲಿ ಈ ಒಂದು ವಿಡಿಯೋ ಒಂದು ಕಂಟಿನ್ಯೂಷನ್ ನಿಮಗೆ ಮಾಡ್ತೀನಿ ಅಂದ್ರೆ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಬಡ್ಡಿಯನ್ನು ವಾರ್ಷಿಕವಾಗಿ ಲೆಕ್ಕ ಮಾಡಿದಾಗ ಅಂದರೆ ವರ್ಷ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಈ ರೀತಿಯಾಗಿ ನಾವು ಲೆಕ್ಕ ಮಾಡಿದಾಗ ಬರುವಂಥ ಸೂತ್ರ ಯಾವುದಿರ್ತದೆ ಅಂತಂದರೆ ಪ್ರಿನ್ಸಿಪಲ್ ಅಮೌಂಟ್ ಇಸ್ ಈಕ್ವಲ್ ಟು 1 ಪ್ಲಸ್ R ಡಿವೈಡೆಡ್ ಬೈ 100. R ಅಂತಂದರೆ ಇಲ್ಲಿ ರೇಟ್ ಆಫ್ ಇಂಟರೆಸ್ಟ್. ರೈಟ್, ಇಲ್ಲಿ
ಎನ್ 1 ಇದೆಯಲ್ಲ ಇದು ಅದು ಆ್ಯಸ್ ಇಟ್ ಇಸ್ ಹಾಗೆ ಕಂಟಿನ್ಯೂಷನ್ ಆಗ್ತಾ ಹೋಗ್ತದೆ. ವರ್ಷಕ್ಕಿರ್ಬೋದು, ಅರ್ಧ ವರ್ಷಕ್ಕಿರ್ಬೋದು, ತ್ರೈಮಾಸಿಕವಿರ್ಬೋದು, ರೈಟ್. ಈ ರೀತಿಯಾಗಿ ಮಂತ್ಲಿ ಇರ್ಬೋದು. ಆ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಅದು ಚೇಂಜ್ ಆಗ್ತಾ ಹೋಗ್ತದೆ, ರೈಟ್. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ವಾರ್ಷಿಕವಾಗಿ 1+r/100. ಇನ್ನು ನೆಕ್ಸ್ಟ್ ಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ ಅಂದರೆ ಅರ್ಧ ವಾರ್ಷಿಕ ಅಂತಂದರೆ ಇಲ್ಲಿ 6 ತಿಂಗಳಿಗೆ ಲೆಕ್ಕ ಹಾಕಿದಾಗ ಯಾವ ರೀತಿ ಇರ್ತದೆ, P = 1+r/2 ಹೋಲ್ ಬ್ರಾಕೆಟ್ ಸ್ಕ್ವೇರ್ n 2n ಅಂತ ಬರ್ತದೆ, ರೈಟ್. ಅಂದರೆ ಏನಿಲ್ಲಿ ಅದು ಒಂದು ವರ್ಷಕ್ಕೆ ಎರಡು ಪಾರ್ಟನ್ನು ತುಂಬ್ತಾ ಇದೆ ಅಂದಂಗೆ ಅರ್ಥ. ವರ್ಷಕ್ಕೆ ಈಗ ಫಾರ್ ಎಕ್ಸಾಂಪಲ್ ನೀವು ಸಿಂಪಲ್ ಆಗಿ ಏನು ತಿಳ್ಕೊಬೇಕಂತಪ್ಪ ಅಂದರೆ ಒಂದು ಮೊಬೈಲ್ ಫೋನನ್ನು ತೆಗೆದುಕೊಂಡಿದ್ದೀರಿ, ಅಲ್ಲಿ ನೀವು ಕಂತನ್ನು ಕಟ್ಟಬೇಕಾಗಿರ್ತದೆ. EMI ಮೇಲೆ ಮೊಬೈಲನ್ನು ತೊಗೊಂಡಿರ್ತೀರಿ, ಕಂತು ಕಟ್ಟಬೇಕಾಗಿರ್ತದೆ. ಎಷ್ಟು ಕಂತು ಕಟ್ತೀರಿ ನೀವು, ಮಂತ್ಲಿ ಕಟ್ತಿರೋ ಅಥವಾ ಇಯರ್ಲಿ ಕಟ್ತಿರೋ ಅನ್ನೋದ್ರ ಬೇಸ್ ಮೇಲೆ ಹೋಗ್ತದಲ್ಲ. ಮಂತ್ಲಿ ಕಟ್ತಿರೋ ಅಥವಾ ಕ್ವಾರ್ಟರ್ಲಿ ಕಟ್ತಿರೋ, ಹಾಫ್ ಕ್ವಾರ್ಟರ್ಲಿ ಕಟ್ತಿರೋ ಅಥವಾ ಇಯರ್ಲಿ ಕಟ್ತಿರೋ ಅನ್ನೋದ್ರ ಮೇಲೆ ಬೇಸಾಗಿ ಹೋಗ್ತದಲ್ಲ. 1 ಮಂತ್, 3 ಮಂತ್, 6 ಮಂತ್, 1 ಇಯರ್, ರೈಟ್. ಈ ರೀತಿಯಾಗಿ ಏನು ಮಾಡ್ತಾರೆ ಅಂತಂದರೆ ಒಂದು ವರ್ಷಕ್ಕೆ 6 ತಿಂಗಳಿಗೆ 4 ತಿಂಗಳಿಗೆ ಅಂತ ಏನು ಮಾಡ್ತಾರೆ ಇಲ್ಲಿ ತ್ರೈಮಾಸಿಕವಾಗಿ ಅಂತ ಹೋಗ್ತಾರೆ. ಅಂದರೆ 4 ತಿಂಗಳಿಗೆ ಅಂದರೆ ಏನಿಲ್ಲಿ ತ್ರೈಮಾಸಿಕ ಅಂತಂದರೆ 4 ತಿಂಗಳಿಗೊಮ್ಮೆ ಅಂತಂದರೆ 3 ಕಂತು, ವರ್ಷಕ್ಕೆ 3 ಕಂತು ಅಂದಂಗೆ ಅರ್ಥ. 4 × 3 = 12, ರೈಟ್. 4 ತಿಂಗಳಿಗೆ ಮೊದಲ ಕಂತು ಯಾವಾಗ ಬರ್ತದೆ, 4 ತಿಂಗಳಿಗೆ ಬರ್ತದೆ. 2ನೇ ಕಂತು 4 ತಿಂಗಳಾದ ನಂತರ 8 ತಿಂಗಳಾಯಿತು. 3ನೇ ಕಂತು 1 ವರ್ಷ. ಅಂದರೆ ಇಲ್ಲಿ ತ್ರೈಮಾಸಿಕ ಅಂತಂದರೆ 4 ತಿಂಗಳಿಗೊಮ್ಮೆ ಬರುವಂಥದ್ದು ಏನು ಮಾಡ್ತಾರೆ ಇಲ್ಲಿ ಬಡ್ಡಿಯನ್ನು ತ್ರೈಮಾಸಿಕವಾಗಿ ಲೆಕ್ಕ ಹಾಕಿದಾಗ P = 1+r/100 r/4 100 ಬ್ರಾಕೆಟ್ 4n ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕನ್ಸಿಡರ್ ಮಾಡಿದಾಗ ಈ 4 ಏನಾಗ್ತದೆ ಅಂತಂದರೆ ಪೀರಿಯಡ್ ಆಫ್ ಟೈಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ರೈಟ್. ಏನದು 4n ಅಂತಂದರೆ ಎಷ್ಟು ತಿಂಗಳಿಗೊಮ್ಮೆ, ತ್ರೈಮಾಸಿಕ 4 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ. ಇಲ್ಲಿ 2 ಇದೆ, ವರ್ಷಕ್ಕೆ 2 ಬಾರಿ, ಇಲ್ಲಿ ವರ್ಷಕ್ಕೆ 4 ಬಾರಿ ಅನ್ನೋದನ್ನ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋದಾಗ ಯಾವ ರೀತಿಯಾಗಿ ನಾವು ಇಲ್ಲಿ ಬಡ್ಡಿಯನ್ನು ಕಟ್ಟಬೇಕು, ಸರಳವಾಗಿ ಬಡ್ಡಿಯಾಗಿ ನಮ್ಗೆ ಈಸಿ ಆಗ್ತದೋ ಅಥವಾ ಚಕ್ರ ಬಡ್ಡಿ ನಮಗಿಲ್ಲಿ ಈಸಿ ಆಗ್ತದೋ ನಾವಿಲ್ಲಿ ನೋಡ್ತಾ ಹೋಗೋಣ, ರೈಟ್. ಇಲ್ಲಿ 4, 5 ಮತ್ತು 6ನೇ ಮೆಥಡ್ಗಳ ಜೊತೆಗೆ ಬರ್ತಾ ಇದ್ದೀನಿ. ಏನು 4, 5ನೇ ಮೆಥಡ್ 6ನೇ ಮೆಥಡ್ ಹೇಳುತ್ತಪ್ಪ ಅಂತಂದರೆ ಕಾಲವು ಭಿನ್ನ ರಾಶಿ ಅಂದರೆ 3:1/5 ವರ್ಷಗಳಂತೆ ಇದ್ದು ಬಡ್ಡಿಯನ್ನು ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ ಅಂದರೆ 3 ವರ್ಷ 1 ತಿಂಗಳು, 3 ವರ್ಷ 2 ತಿಂಗಳು, 3 ವರ್ಷ 4 ತಿಂಗಳು, 5 ತಿಂಗಳು ಈ ರೀತಿಯಾಗಿ ಭಿನ್ನ ರಾಶಿಯಲ್ಲಿ ಬಂದಾಗ ಏನು ಮಾಡ್ತಾರಪ್ಪ ಅಂತಂದರೆ ಈ ರೀತಿಯಾಗಿ ಒಂದು ಏನು ಮಾಡ್ತಾರೆ ಅಂತಂದರೆ ಒಂದು ಏನು ಹೇಳ್ತಾರೆ ಸೂತ್ರದಲ್ಲಿ ಏನು ಮಾಡ್ತಾರೆ ಪಿ ಅಂತಂದ್ರೆ ಏನು ಪ್ರಿನ್ಸಿಪಲ್ ಅಮೌಂಟ್ ಬ್ರಾಕೆಟ್ ಹೋಲ್ ಬ್ರಾಕೆಟ್ 1+p/100 ಬ್ರಾಕೆಟ್ ಕ್ಯೂಬ್ ಅಂತ ಬರ್ತದೆ. ಅಂತಂದರೆ ಎಷ್ಟು 3 ವರ್ಷಕ್ಕೂ ಅಥವಾ ಯಾವ ರೀತಿಯಾಗಿ ಬಂದಂಥ ಒಂದು ವರ್ಷಕ್ಕೆ ಇಂಟು 1+2/5r/100 ಹೋಲ್ ಬ್ರಾಕೆಟ್ ಕಂಪ್ಲೀಟ್, ರೈಟ್. ಈ ರೀತಿಯಾಗಿ ಏನು ಮಾಡ್ತಾರೆ ಅಂತಂದರೆ ಸೂತ್ರಗಳನ್ನ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಯಾಕಂತಂದರೆ ಇವು ವರ್ಷಕ್ಕೆ ಆ ಒಂದು ಯಾವ ರೀತಿಯಾಗಿ ಒಂದು ಎಷ್ಟು ಕಾಲಾವಕಾಶಗಳು ಇರ್ತದಲ್ಲ ಅದ್ರ ಬೇಸ್ ಮೇಲೆ ಏನಾಗ್ತದೆ ಅಂತಂದರೆ ಇಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ರೈಟ್. ನೆಕ್ಸ್ಟ್ ವಿವಿಧ ವರ್ಷಗಳಲ್ಲಿ ವಿವಿಧ ದರಗಳು ಅಂದರೆ 1ನೇ 2ನೇ ಮತ್ತು 3ನೇ ವರ್ಷಗಳಿಗೆ ಕ್ರಮವಾಗಿ R1 R2 R3 ಆಗಿದ್ದಾಗ ಅಂತಂದರೆ ಫಾರ್ ಎಕ್ಸಾಂಪಲ್ 1ನೇ ವರ್ಷಕ್ಕೆ 5% ಇದ್ದು 2ನೇ ವರ್ಷಕ್ಕೆ 6% ತೊಗೊಂಡು 3ನೇ ವರ್ಷಕ್ಕೆ 4% ತೊಗೊಂಡು ಅಂದರೆ ಬೇರೆ ಬೇರೆ ವರ್ಷಗಳಿಗೆ ಬೇರೆ ರೀತಿಯಾದಂಥ ರೇಟ್ ಆಫ್ ಇಂಟ್ರೆಸ್ಟನ್ನು ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಹಾಕ್ತಾ ಹೋದಾಗ ಯಾವ ರೀತಿಯಾಗಿ ಅಂತಂದರೆ P ಬ್ರಾಕೆಟ್ 1+R1/100 ಕಂಪ್ಲೀಟ್ ಬ್ರಾಕೆಟ್ ಬ್ರಾಕೆಟ್ 1+R2/100 ಬ್ರಾಕೆಟ್ ಕಂಪ್ಲೀಟ್ ಬ್ರಾಕೆಟ್ 1+R3/100 ಬ್ರಾಕೆಟನ್ನು ಕಂಪ್ಲೀಟನ್ನು ಮಾಡಿದಾಗ ಈ ರೀತಿಯಾಗಿ ಕ್ವಶನ್ಗಳಂದರೆ 1ನೇ ವರ್ಷ 2ನೇ ವರ್ಷ 3ನೇ ವರ್ಷ ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ಕನ್ಸಿಡರ್ನ ಮಾಡಿದಾಗ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಅದೇ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ಬೇರೆ ರೀತಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ಈ ರೀತಿಯಾದ ಸೂತ್ರಗಳನ್ನ ಏನು ಮಾಡ್ತೀವಿ ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಲಾಸ್ಟ್ನೇದಪ್ಪ ಅಂದರೆ n ವರ್ಷಗಳ ಬಾಕಿಯ n ಪ್ರಸ್ತುತ ಬೆಲೆ ಅಂತಂದರೆ n ವರ್ಷಗಳು ಅಂತಂದರೆ ಇಲ್ಲಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ ಬಂದಾಗ ಒಂದು ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ ಬಂದಾಗ ಏನಾಗುತ್ತೆ ಅಂದರೆ x/1+r/100 ಹೋಲ್ ಬ್ರಾಕೆಟ್ n ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ಕನ್ಸಿಡರ್ ಮಾಡಿದಾಗ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾದಂಥ ಒಂದು ಸೂತ್ರಗಳನ್ನ ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. n ವರ್ಷಗಳು ಅಂತಂದರೆ ಇಲ್ಲಿ ಮೋರ್ ದೆನ್ 10 ಇಯರ್ಸ್ ಅನ್ನೋದು ತೆಗೆದುಕೊಳ್ಬೋದು ಅಥವಾ ನಮಗೆ ಪೀರಿಯಡ್ ಆಫ್ ಟೈಮ್ ನಾವು ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ ಏನು ಕನ್ಸಿಡರ್ ಮಾಡಿದಾಗ ಈ ರೀತಿಯಾದಂಥ ಸೂತ್ರಗಳನ್ನ ಏನು ಮಾಡ್ತೀವಿ ನಾವು ಇಲ್ಲಿ ಹಾಕ್ತಾ ಹೋಗ್ತೀವಿ. ಅಂತಂದರೆ ಎಕ್ಸ್ನ ಪ್ರಸ್ತುತ ಬೆಲೆ
ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಇರ್ಬೋದು, ಅಥವಾ ಪ್ರೆಸೆಂಟಾಗಿ ಪ್ರೈಸ್ ಆಫ್ ಇಂಟ್ರೆಸ್ಟ್ ಎಷ್ಟು ಆಗ್ತದೆ ಅನ್ನೋದನ್ನ ಏನು ಮಾಡ್ತೇವೆ ಇಲ್ಲಿ ಕನ್ಸಿಡರ್ ಮಾಡಿದಾಗ ಈ ರೀತಿಯಾದಂಥ ಒಂದು ಸೂತ್ರಗಳನ್ನ ಏನು ಮಾಡ್ತೇವೆ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಚಕ್ರ ಬಡ್ಡಿ ಇರ್ಬೋದು, ಸರಳ ಬಡ್ಡಿಯಲ್ಲಿ ಬರುವಂಥ ಕಾನ್ಸೆಪ್ಟ್ಗಳನ್ನ ಏನು ಮಾಡ್ತೀವಿ ಇಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ವರ್ಷಕ್ಕೆ ತಕ್ಕಂಗಿರ್ಬೋದು, ಮಂತ್ಲಿ ಇರ್ಬೋದು, ಹಾಫ್ ಇಯರ್ಲಿ, ಈ ರೀತಿಯಾಗಿ ಏನು ಮಾಡ್ತೇವೆ ಬೇರೆ ಬೇರೆ ರೀತಿಯಾಗಿ ಏನು ಮಾಡ್ತೇವೆ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಅಂತ ನಾವು ಇಲ್ಲಿ ನೋಡ್ತೀವಿ. ರೈಟ್, ಇದರ ಜೊತೆಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನ ಏನು ಮಾಡ್ತೀನಿ ಅಂದರೆ ನಿಮಗೆ ಇಲ್ಲಿ ಬರಿತಾ ಹೋಗ್ತೀನಿ. ನೋಡೋಣ ಯಾವ ರೀತಿ ಎಕ್ಸಾಂಪಲ್ಗಳು ಬರ್ತವೆ ಅಂತೇಳಿ. ಓಕೆ, ಇಲ್ಲಿ ಸಿಂಪಲ್ ಆಗಿರುವಂಥದ್ದು ಅತಿ ಸರಳ ಬಡ್ಡಿಯಲ್ಲಿ ಅತಿ ಸರಳವಾದಂಥ ಒಂದು ಕ್ವಶನ್ ನಿಮ್ಮ ತೆಗೆದುಕೊಂಡು ಬರ್ತಾ ಇದ್ದೀನಿ. ಸರ್ ನಮ್ಗೆ ಸೂತ್ರ ಈ ಥರ ಏನೂ ಗೊತ್ತಿಲ್ಲ ರೀ ಸರ್, ಸೂತ್ರ ಇಲ್ದನೂ ನಾವು ಹೆಂಗೆ ಬಿಡಿಸ್ಬೋದು ರೀ ಅಂತ ನೀವು ಇಲ್ಲಿ ತಲೆಗೆಟ್ಟಿರ್ಬೋದು. ಅಂದರೆ ಎಕ್ಸಾಮಲ್ಲಿ ಆ ರೀತಿ ಆಗ್ತದೆ. ರೈಟ್, ಇಲ್ಲಿ ಸಿಂಪಲ್ಲಾಗಿ ಏನು ಕ್ವಶನ್ ಕೊಟ್ಟಿದ್ದಾರೆ, ಈ ರೀತಿಯಾದ ಕ್ವಶನ್ಸನ್ನು ಬಂದಾಗ 10,000 ರೂಗಳಿಗೆ ಅಸಲಿಗೆ ವರ್ಷಕ್ಕೆ 10% ಬಡ್ಡಿ ದರದಲ್ಲಿ 5 ವರ್ಷಗಳಿಗಾಗುವ ಸರಳ ಬಡ್ಡಿ ಎಷ್ಟು? ಏನು 10,000 ಪ್ರಿನ್ಸಿಪಲ್ ಅಮೌಂಟ್ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಇದೆ 10% ಇದೆ, ಟೈಮ್ ಎಷ್ಟಿದೆ 5 ಇಯರ್ ಇದೆ. ಸಿಂಪಲ್ಲಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ 10,000 ರೂಪೀಸ್ ಪ್ರಿನ್ಸಿಪಲ್ ಅಮೌಂಟ್ ಇದೆ. ನಮಗಿಲ್ಲಿ 1ನೇ ವರ್ಷ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀವಿ ನಾವು, ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. 5 ವರ್ಷಕ್ಕೆ ಎಷ್ಟೋ 5 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇದೆ 10 ಡಿವೈಡೆಡ್ ಬೈ 100. 10 ಡಿವೈಡೆಡ್ ಬೈ 100 ಎಷ್ಟು ಆಗ್ತದೆ ಹಾಗಿದ್ರೆ 1000 ರೂಪೀಸ್. ಮೊದಲ ವರ್ಷಕ್ಕೆ ಎಷ್ಟಾಗ್ತದೆ 1,000 ಆಗ್ತದೆ. ರೈಟ್, 2ನೇ ವರ್ಷಕ್ಕೆ 1,000 ಆಗ್ತದೆ, 3ನೇ ವರ್ಷಕ್ಕೆ 1,000 ಆಗ್ತದೆ, 4ನೇ ವರ್ಷಕ್ಕೆ 1,000 ಆಗ್ತದೆ, 5ನೇ ವರ್ಷಕ್ಕೆ ಎಷ್ಟಾಗ್ತದೆ 1,000 ಆಗ್ತದೆ. ರೈಟ್, ಏನೋ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷ ಎಷ್ಟಾಗ್ತದೆ ಹಾಗಿದ್ರೆ 5,000 ರೂಪೀಸ್. ರೈಟ್, ಈ ರೀತಿಯಾಗಿ ಬಿಡಿಸ್ಬೋದು. ಮೊದಲನೇ ವರ್ಷಕ್ಕೆ ಎಷ್ಟು ಬರ್ತದೆ ರೇಟ್ ಆಫ್ ಇಂಟ್ರೆಸ್ಟು, ಅದೇ 5ನೇ ವರ್ಷಕ್ಕೂ ಕೂಡ ಕಂಟಿನ್ಯೂಷನ್ ಆಗೋದ್ರಿಂದ ಅದು ಸಿಂಪಲ್ ಇಂಟ್ರೆಸ್ಟ್ನಲ್ಲಿ ಕ್ಯಾಲ್ಕುಲೇಷನ್ ಆಗ್ತದೆ. ಹಾಗಿದ್ರೆ ಅದನ್ನು ಏನು ಮಾಡೋದು ಸೂತ್ರದಲ್ಲಿ ಹಾಕಿ ನೋಡೋಣ. SI ಈಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಏನಿದೆ ಪ್ರಿನ್ಸಿಪಲ್ ಅಮೌಂಟ್ 10,000 ಇಂಟು ಟೈಮ್ ಎಷ್ಟಿದೆ 5 ಇಂಟು 10 ಡಿವೈಡೆಡ್ ಬೈ 100. ರೈಟ್, ಎಷ್ಟಾಗ್ತದೆ 105 500 ಇಂಟು 10 ಎಷ್ಟಾಯಿತು ಹಾಗಿದ್ರೆ 5,000. ಸಿಂಪಲ್ ಆಗಿರೋಂಥದ್ದು. ರೈಟ್, ನಾವು ಮೊದಲನೇ ಸಿಂಪಲ್ ಇಂಟ್ರೆಸ್ಟ್ನಲ್ಲಿ ಮೊದಲ ವರ್ಷದ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಎಷ್ಟು ವರ್ಷಕ್ಕೆ ಇರ್ತಾರಲ್ಲ ಇದಕ್ಕೆ ಇಂಟು ಮಾಡ್ಕೊಂಡ್ರೆ ಮುಗಿತು. ಯಾವ ರೀತಿಯಾಗಿ ಫಾರ್ ಎಕ್ಸಾಂಪಲ್ 1000 ಇಂಟು 5,000. ಇನ್ ಕೇಸ್ ಏನಾದರೂ 4,500 ಬಂದಿತ್ತು ಅಂತಂದರೆ ಇಂಟು 5 ಮಾಡ್ಕೊಂಬಿಡೋದು. ಎಷ್ಟು ಬರ್ತದೆ ಆನ್ಸರು? ಅಥವಾ 3,000 ಇತ್ತು ಅಂತಂದರೆ 3,000 3 ವರ್ಷ ಕೊಟ್ಟಿದ್ರೆ, ಅಥವಾ 2 ವರ್ಷ ಕೊಟ್ಟಿದ್ರಿ, 3 ಇಂಟು 3 3 ವರ್ಷ ಕೊಟ್ಟಿದ್ರೆ, ಅಥವಾ 5 ವರ್ಷ ಕೊಟ್ಟಿದ್ರೆ, ಅಥವಾ 9 ವರ್ಷ ಕೊಟ್ಟಿದ್ರೆ. ರೈಟ್, ಬಂದಂಥ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಂದಿರ್ತದಲ್ಲ, ಎಷ್ಟು ಪೀರಿಯಡ್ ಆಫ್ ಟೈಮ್ ಕೊಟ್ಟಿರ್ತಾರಲ್ಲ ಇಂಟು ಮಾಡ್ಕೊಂಡ್ರೆ ಮುಗೀತು. ರೈಟ್, ನಮಗಿಲ್ಲಿ ಬಡ್ಡಿ ದರ ಎಷ್ಟು ಬಂದಿದೆ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ 3,000 ಬಂದಿದೆ. ಎಷ್ಟು ವರ್ಷಕ್ಕೆ ಕೇಳಿದಾರೆ ಅಷ್ಟು ವರ್ಷಕ್ಕೆ ಏನು ಮಾಡೋಣ ನಾವಿಲ್ಲಿ ಇಂಟು ಮಾಡ್ಕೊಂಬಿಡೋಣ. ಅಷ್ಟು ನಮಗಿಲ್ಲಿ ಬರುವಂಥ ಆನ್ಸರ್ ನಮಗಿಲ್ಲಿ ಸಿಗ್ತದೆ. ಹಾಗಾಗಿ ಇಲ್ಲಿ ಸರಳ ಬಡ್ಡಿಯಲ್ಲಿ ಭಾಳಷ್ಟು ಈಸಿಯಾಗಿರುವಂಥದ್ದು ಏನಪ್ಪ ಅಂತಂದರೆ ಸಿಂಪಲ್. ಮೊದಲನೇ ವರ್ಷ ಎಷ್ಟು ಅಸಲು ಎಷ್ಟಿದೆ, ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂಥದ್ದೇನು ಟೈಮ್, ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ ಇಂಟು ಮಾಡ್ಕೊಂಡು ನಮಗೆ ಇಲ್ಲಿ ಆನ್ಸರ್ ಸಿಗ್ತದೆ. ಇನ್ ಕೇಸ್ ಏನಾದರೂ ಪ್ರಿನ್ಸಿಪಲ್ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ಕೆ ಕೊಟ್ಟಿದ್ರೆ, ಅಥವಾ ಟೈಮ್ ಕ್ಯಾಲ್ಕುಲೇಷನ್ ಮಾಡಿಕೊಟ್ಟಿದ್ರೆ, ರೇಟ್ ಆಫ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡಿಕೊಟ್ಟಿದ್ರೆ ಸ್ವಲ್ಪ ಫಾರ್ಮುಲಾ ಮುಖಾಂತರ ನಾವು ಹೋಗಬೇಕಾಗ್ತದೆ. ಹಾಗಾಗಿ ಫಾರ್ಮುಲಾವನ್ನು ಫಾಲೋ ಮಾಡೋಣ. ಇನ್ ಕೇಸ್ ಏನಾದರೂ ಸರಳ ಬಡ್ಡಿ ಮಾತ್ರ ಕೇಳಿದರೆ ಏನಂತಂದರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡ್ ಬೈ 100 ಮಾಡ್ಕೊಳ್ಳೋದು, ಅದು ಎಷ್ಟಿದೆ ಅದಕ್ಕೆ ಇಂಟು ಮಾಡ್ಕೊಂಡು ನಮಗೆ ಇಲ್ಲಿ ಬರುವಂಥ ಆನ್ಸರ್ ನಮಗೆ ಇಲ್ಲಿ ಸಿಗ್ತದೆ. ರೈಟ್, ಅದು ಸಿಂಪಲ್ ಅಂತ ವೇ ನಾವಿಲ್ಲಿ ನೋಡ್ತಾ ಹೋಗೋಣ. ರೈಟ್, ಓಕೆ, ಮತ್ತೊಂದು ಸರಳ ಬಡ್ಡಿ ಜೊತೆ ಬಂದಿದ್ದೀನಿ. 4,840 ರು ಅಸಲಿಗೆ ವರ್ಷಕ್ಕೆ 6% ಬಡ್ಡಿ ದರದಲ್ಲಿ 10 ವರ್ಷಗಳಿಗಾಗುವ ಸರಳ ಬಡ್ಡಿ ಎಷ್ಟು? ಏನಿಲ್ಲಿ ಅಸಲು ಕೊಟ್ಟಿದ್ದಾರೆ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ನಮಗಿಲ್ಲಿ ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಏನಿದೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ 4,840, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 6%, ಟೈಮ್ ಎಷ್ಟಿದೆ ಇಲ್ಲಿ 10 ಇಯರ್ಸ್. ಹಾಗಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ಏನಿದೆ PT
ಆರ್ ಡಿವೈಡೆಡ್ ಬೈ 100 ರೈಟ್. ಪಿ ಎಷ್ಟಿದೆ 4840 ಇಂಟು ಟೈಮ್ ಎಷ್ಟಿದೆ 10 ಇಂಟು 6 ಡಿವೈಡೆಡ್ ಬೈ 100 ರೈಟ್. ಇಲ್ಲಿ ಸಿಂಪಲಾಗಿ ನೋಡ್ಕೊಳ್ಳೋದಾದರೆ 48.40 ಇಂಟು 60 ಎಷ್ಟಾಗ್ತದೆ ಹಾಗಿದ್ರೆ 2904. ಸಿಂಪಲ್ ಆಗಿರುವಂಥದ್ದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗ್ತದೆ 2904. 48.40 ಇಂಟು 60 ಅಂತ ಬಂದಾಗ 2904 ಏನಾಗ್ತದೆ ನಮಗೆ ಇಲ್ಲಿ ಆನ್ಸರ್ ಸಿಗ್ತದೆ. ಹಾಗಿದ್ರೆ ಆಪ್ಷನಲ್ಲಿ ಎ ಬಿ ಸಿ ಡಿ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅದು ಸಿ 2904 ರುಪೀಸ್ ಏನಾಗ್ತದೆ ಅಂದರೆ ನಮಗಿಲ್ಲಿ ಸಿಂಪಲ್ ಇಂಟ್ರೆಸ್ಟ್ ನಮಗಿಲ್ಲಿ ಸಿಗ್ತದೆ ರೈಟ್. ಹಾಗಿದ್ದಾಗ ನಮಗೆ ಸಿಂಪಲಾಗಿ ಕೊಟ್ಟಂಥ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೋ ಅಥವಾ ಪ್ರಿನ್ಸಿಪಲ್ ಅಮೌಂಟನ್ನು ಕ್ವಶನ್ ಮಾರ್ಕ್ ಮಾಡಿದಾರೋ ಅಥವಾ ಕೇಳಿದಾರೋ ಕಂಡುಹಿಡಿಯಿರಿ ಅಂತ, ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೋ, ಅಥವಾ ಟೈಮನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ, ಅಥವಾ ಸಿಂಪಲ್ ಇಂಟ್ರೆಸ್ಟ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡಾಗ ನಮಗಿಲ್ಲಿ ಈ ಒಂದು ಪಿ ಟಿ ಆರ್ ಯಾವುದೋ ಸಿಂಪಲ್ ಇಂಟ್ರೆಸ್ಟ್ ಇಸ್ಕೊಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಅನ್ನು ಏನು ಮಾಡ್ಬೇಕು ನಾವಿಲ್ಲಿ ಬೈಬ್ರೇಕೆಟ್ ಮಾಡ್ಕೊಂಡಾಗ ಬರುವಂತಹ ಸಿಂಪಲ್ ಆಗಿರುವಂಥದ್ದು ಏನು ಕೇಳಿರ್ತಾರೆ ಅದನ್ನು ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡಿಕೊಟ್ಟಾಗ ಈ ರೀತಿಯಾಗಿ ಬರ್ತದೆ. ಪ್ರಿನ್ಸಿಪಲ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿಕೊಟ್ಟಾಗ ಪಿ ಈಸ್ ಈಕ್ವಲ್ ಟು 100 ಇಂಟು SI ಡಿವೈಡೆಡ್ ಬೈ ಟಿ ಇಂಟು ಆರ್ ಬರ್ತದೆ. ಸೇಮ್ ಇದೇ ರೀತಿಯಾಗಿ ಏನು ಮಾಡ್ತಾರೆ ಅಂತಂದರೆ ಟಿ ಕೇಳಿದಾಗ 100 ಇಂಟು SI ಡಿವೈಡೆಡ್ ಬೈ ಪಿ ಇಂಟು ಆರ್, ಅಥವಾ ನಮಗಿಲ್ಲಿ ಆರ್ ಕೇಳಿದರೆ 100 ಇಂಟು SI ಡಿವೈಡೆಡ್ ಬೈ ಟಿ ಇಂಟು ಪಿ ಇಂಟು ಟಿ ಅಂತ ಏನು ಮಾಡಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಮ್ಗೆ ಸರಿಯಾದಂಥ ಉತ್ತರ ಏನಾಗ್ತದೆ ನಮಗಿಲ್ಲಿ ಸಿಗ್ತಾ ಹೋಗ್ತದೆ. ಹಾಗಾಗಿ ಸಿಂಪಲ್ ಇಂಟ್ರೆಸ್ಟು ಭಾಳ ಸರಳವಾಗಿರುವಂಥದ್ದು. ಹಾಗಾಗಿ ಕೊಟ್ಟಂಥ ಇಲ್ಲಿ ಇಂಟ್ರೆಸ್ಟ್ನ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸರಳ ಬಡ್ಡಿಯಲ್ಲಿ ಭಾಳಷ್ಟು ಸಿಂಪಲ್ ಆಗಿರುವಂಥದ್ದು. ಈ 4 ಸೂತ್ರಗಳು ನಿಮ್ಗೆ ನೆನಪಿದ್ರೆ ಈಸಿಯಾಗಿ ಏನು ಮಾಡ್ಬೋದು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋತಾ ಹೋಗ್ಬೋದು ರೈಟ್. ಸರ್ ಹಾಗಿದ್ರೆ ನಮಗಿಲ್ಲಿ ನಾವು ಸೂತ್ರಗಳು ನೆನಪಿಟ್ಕೊಳ್ಳೋಕೆ ಆಗ್ತಾ ಇಲ್ಲ, ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ನಾನು ಇಲ್ಲಿ ಇನ್ನೊಂದು ರೀತಿಯಾಗಿ ನಿಮ್ಗೆ ನೆಕ್ಸ್ಟ್ ಎಕ್ಸಾಂಪಲ್ ಜೊತೆಗೆ ಬಂದಾಗ ನಿಮಗಿಲ್ಲಿ ಹೇಳ್ತೀನಿ ಯಾವ ರೀತಿಯಾಗಿ ಅಂತೇಳಿ. ಓಕೆ, ಇಲ್ಲಿ 10,000 ಒಂದು ಲಾಸ್ಟ್ ಎಕ್ಸಾಂಪಲ್ ಜೊತೆ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಒಂದು ಲಾಸ್ಟ್ ಎಕ್ಸಾಂಪಲನ್ನು ತೆಗೆದುಕೊಂಡು ಬಂದಿದ್ದೀನಿ. 10,000 ರೂಗಳಿಗೆ 2 ವರ್ಷದಲ್ಲಿ 609 ರು ಬಡ್ಡಿಯಾದರೆ 609 ರು ಬಡ್ಡಿಯಾದರೆ ವಾರ್ಷಿಕವಾಗಿ ಬಡ್ಡಿಯನ್ನು ಲೆಕ್ಕ ಹಾಕಿದರೆ ಸರಳ ಬಡ್ಡಿಯ ದರ ಎಷ್ಟು? ಸರಳ ಬಡ್ಡಿ ದರ ಕೇಳಿದರೆ ಅಂದರೆ ರೇಟ್ ಆಫ್ ಇಂಟ್ರೆಸ್ಟನ್ನು ಕೇಳಿದ್ದಾರೆ. ಹಾಗಿದ್ದಾಗ ನಮ್ಮ ಏನು ಸೂತ್ರ ಏನಿದೆ, SI ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡ್ ಬೈ 100, ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ ಟೈಮ್ ಇಂಟು ರೇಟ್ ಡಿವೈಡ್ ಬೈ 100. ನಮ್ಗೆ ಇಲ್ಲೇನು ಕೇಳಿದ್ದಾರೆ, ರೇಟ್ ಇಂಟ್ರೆಸ್ಟನ್ನು ಕೇಳಿದ್ದಾರೆ. ಹಾಗಿದ್ದಾಗ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 100 ಇಂಟು ಸಿಂಪಲ್ ಇಂಟ್ರೆಸ್ಟ್ ಡಿವೈಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟೈಮ್ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗಿರೋದು. ಸೂತ್ರಕ್ಕೆ ನಾವು ಅನುಸಾರವಾಗಿ ಏನು ಮಾಡೋಣ ಅಂತಂದರೆ ಕೊಟ್ಟಂಥ ಒಂದು ಇನ್ಫಾರ್ಮೇಷನನ್ನು ಫಿಲ್ ಮಾಡೋಣ ರೈಟ್. ಏನು ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 100, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಆಗಿದ್ರೆ ನಮಗಿಲ್ಲಿ 609 ಕೊಟ್ಟಿದ್ದಾರೆ ರೈಟ್, ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ 10,000 ಇಂಟು ಟೈಮ್ ಎಷ್ಟಿದೆ ನಮಗಿಲ್ಲಿ 2 ರೈಟ್. ನಮಗಿಲ್ಲಿ 609 ಡಿವೈಡೆಡ್ ಬೈ 200 ಎಷ್ಟು ಬರ್ತದೆ ಹಾಗಿದ್ರೆ 12.18. ನಮಗೆ ಸಿಂಪಲ್ಲಾಗಿ ಬರುವಂಥದ್ದೇನು ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬರ್ತದೆ ನಮಗಿಲ್ಲಿ 12.18 ಬರುವಂಥ ನಮಗಿಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ ರೈಟ್. ಹಾಗಿದ್ದಾಗ ನಮಗೆ ಕೊಟ್ಟಿದ್ರೆ ಏನು ಸಿಂಪಲ್ ಇಂಟ್ರೆಸ್ಟ್ನ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಅಮೌಂಟನ್ನು ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡೋಕೆ ಕೊಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ರೇಟ್ ಆಫ್ ಇಂಟ್ರೆಸ್ಟ್ನ ಸೂತ್ರ ಏನಿದೆ, ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 100 ಇಂಟು ಸಿಂಪಲ್ ಇಂಟ್ರೆಸ್ಟ್ ಡಿವೈಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟೈಮ್ ರೈಟ್. ಅದನ್ನು ಆ್ಯಸ್ ಇಟ್ ಇಸನ್ನು ಫಿಲ್ ಮಾಡಿದಾಗ 100 ಇಂಟು 609, 100 ಏನಿದೆ ಅದು ಪರ್ಸೆಂಟೇಜ್ ಬರ್ತದೆ ಅಂದರೆ ಹೋಲ್
100% ಅಂತ ಅರ್ಥ. ಅಂದರೆ ನಾವಿಲ್ಲಿ 2% ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರಲ್ಲ ಆ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ಎಕ್ಸಾಂಪಲ್ 6% ಅಂತ ಬಂದಾಗ ಡಿವೈಡೆಡ್ ಬೈ 100 ಮಾಡ್ಕೋತೀವಲ್ಲ, ಆ 100 ಏನಿದೆ ಅಂದರೆ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. 100 ಇಂಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ 609 609 ರು ಬಡ್ಡಿ ನಮಗಿಲ್ಲಿ ಸಿಕ್ಕಿರುವಂಥದ್ದು. ಪ್ರಿನ್ಸಿಪಲ್ ಅಮೌಂಟ್ ಅಸಲ್ ಎಷ್ಟಿದೆ ನಮಗಿಲ್ಲಿ 10,000 ಇದೆ ಮತ್ತು ಟೈಮ್ ಎಷ್ಟು ಕೊಟ್ಟಿದ್ದಾರೆ ನಮಗಿಲ್ಲಿ 2 ವರ್ಷ ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಟೈಮ್ ಕೊಟ್ಟಾಗ ನಾವು 609 ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 609 ಡಿವೈಡ್ ಬೈ 200 100 ಇಂಟು 200 ಬರ್ತದೆ. ಇದನ್ನು ಭಾಗಾಕಾರ ಮಾಡಿದಾಗ ಏನಾಗ್ತದೆ ಅಂದರೆ ನಮಗಿಲ್ಲಿ ಆನ್ಸರ್ ಸಿಗುವಂಥದ್ದು ಎಷ್ಟು 12.18 ನಮಗಿಲ್ಲಿ ಸಿಗುವಂಥ ಆನ್ಸರ್ ಆಗಿರ್ತದೆ. ಹಾಗಾಗಿ ಈ ಒಂದು ಸಿಂಪಲ್ ಆಗಿರುವಂಥ ಆನ್ಸರ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ, ರೈಟ್. ಇದೇ ರೀತಿ ಅಂತ ಮುಂದೆ ನಾಳೆ ಏನು ಮಾಡ್ತೀನಪ್ಪ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕೆಲವೊಂದಿಷ್ಟು ಕ್ವಶನ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಕಂಪೌಂಡ್ ಇಂಟ್ರೆಸ್ಟ್ ಎಕ್ಸಾಂಪಲ್ಗಳನ್ನ ನೋಡೋಣ, ರೈಟ್. ಇವತ್ತಿನ ಈ ಒಂದು ಸಿಂಪಲ್ ಇಂಟ್ರೆಸ್ಟ್ ಟಾಪಿಕ್ ಇಲ್ಲಿ ಮುಗಿಸ್ತೇನೆ. ಇದೇ ರೀತಿಯಾದಂಥ ಕ್ವಶನ್ಗಳು ಏನು ಬರ್ತವೆ ನಮಗಿಲ್ಲಿ ಇದೇ ಒಂದು ಸೂತ್ರ ಇದೆಯಲ್ಲ, ಇದು ಯಾವುದು SI = PTR ಡಿವೈಡೆಡ್ ಬೈ 100 ಇಷ್ಟರ ಮೇಲೆ ಕ್ವಶನ್ ಬರ್ತದೆ. ಇದನ್ನು ಬಿಟ್ಟು ಬೇರೆ ರೀತಿ ಯಾವುದೇ ರೀತಿಯಾದಂಥ ಕ್ವಶನ್ಸನ್ನು ಕೇಳೋದಕ್ಕೆ ಹೋಗೋದಿಲ್ಲ, ರೈಟ್. ಇಷ್ಟು ನಿಮ್ಗೆ ನೆನಪಿದ್ರೆ ಯಾವುದಾಗಿ ಯಾವ ರೀತಿ ಕನ್ವರ್ಷನ್ ಮಾಡ್ಕೋಬೇಕು, ಪ್ರಿನ್ಸಿಪಲ್ ಅಮೌಂಟ್ ಕೇಳಿದಾಗ ಯಾವ ರೀತಿಯ ಸೂತ್ರವನ್ನು ಕನ್ವರ್ಷನ್ ಮಾಡ್ಕೋಬೇಕು, ಅಥವಾ ಟೈಮ್ ಕೇಳಿದಾಗ ಯಾವ ರೀತಿಯ ಸೂತ್ರವನ್ನು ಕನ್ವರ್ಷನ್ ಮಾಡ್ಕೋಬೇಕು, ಆರ್ ಕೊಟ್ಟದಾಗ ಯಾವ ರೀತಿಯ ಸೂತ್ರವನ್ನು ಕನ್ವರ್ಷನ್ ಮಾಡ್ಕೋಬೇಕು ಅನ್ನೋದು ಸಿಂಪಲ್ ಆಗಿರುವಂಥದ್ದು. ಏನಪ್ಪ ಅಂದರೆ ಯಾವುದನ್ನು ಕೇಳಿರ್ತಾರಲ್ಲ, ಯಾವುದನ್ನು ಬಿಡಿಸಿ ಅಂತ ಹೇಳಿರ್ತಾರಲ್ಲ, ಯಾವುದನ್ನು ಕೇಳಿರ್ತಾರಲ್ಲ ಅದನ್ನು ಏನು ಮಾಡಬೇಕು ಹೊರಗಡೆ ಇಟ್ಕೊಂಡು ಅದನ್ನು ಇಲ್ಲಿ ಪಿ ಕೇಳಿದ್ದೆ ಅಂತಂದರೆ ಆರ್ ಕೇಳಿದೆ ಅಂತಂದರೆ P ಇಂಟು T ತೊಗೊಳ್ಳಿ, ಅಥವಾ P ಕೇಳಿದ್ದ ಅಂತಂದರೆ R ಇಂಟು T ಅಂತ ತೊಗೊಳ್ಳಿ, ಅಥವಾ T ಕೇಳಿದ್ದ ಅಂತಂದರೆ P ಇಂಟು R ಅಂತ ಮಾಡ್ಕೊಳ್ಳಿ. ನಿಮ್ಗೆ ಸಿಗುವಂಥ ಆನ್ಸರ್ ಸರಿಯಾಗಿರ್ತದೆ. ಹಾಗಾಗಿ ಈ ಒಂದು ಸೂತ್ರವನ್ನು ಅತಿ ಹೆಚ್ಚಾಗಿ ನೆನಪಿಟ್ಕೊಂಡು ಇದೇ ರೀತಿಯಾಗಿ ಬಿಡಿಸ್ತಾ ಹೋಗಿ ಅಂತ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.